ಸೊ ಗಾಯ್ಸ್, ಇವತ್ತು ನಾವು ಪ್ರಾಣಿ ಪೆಟ್ ಸೆಂಚುರಿಯಲ್ಲಿ ಇದ್ದೀವಿ. ಸಖತ್ತಾಗಿದೆ, ನೀವು ಬರ್ಬೇಕಿಲ್ಲಿ, ಚೆನ್ನಾಗಿರುತ್ತೆ. 4 ಅವರ್ಸ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ವೀಕೆಂಡ್ ಅಲ್ಲಿ ಬನ್ನಿ. ಇಲ್ಲಿ ರೆಪ್ಟೈಲ್ಸ್, ಪಕ್ಷಿ, ರಾಬಿಟ್ಸ್, ರೋಡೆನ್ಸ್, ಹಾವು ಎಲ್ಲಾನು ಇದೆ. ಫಿಶ್, ಆರ್ಚರ್ ಫಿಶ್ ಇಟ್ಟಿದ್ದಾರೆ. ರೇನ್ ಫಾರೆಸ್ಟ್ ಟೈಪ್ಸ್ ಆಫ್ ಫಿಶ್ ಇಟ್ಟಿದ್ದಾರೆ. ನೇಟಿವ್ ಟು ಸೌತ್ ಅಮೆರಿಕಾ ಅಂತೆ. ಅಲ್ಲೆಲ್ಲ ಆರ್ಚರ್ ಫಿಶ್ ಅಂತ ದಿಂಜಿ, ಅದ್ ನೀರೆಲ್ಲ ಹೊಡಿಯತ್ತೆ ಜೋರಾಗಿ ನಿಮ್ ಮೈ ಮೇಲೆ. ಚೆನ್ನಾಗಿರುತ್ತೆ, ಬನ್ನಿ. ಆಮೇಲೆ ಹಾವನ್ನೆಲ್ಲ ಮುಟ್ಟಕ್ ಬಿಡ್ತಾರೆ, ಕುದುರೆನೆಲ್ಲ ಮುಟ್ಟಕ್ ಬಿಡ್ತಾರೆ, ತಿನ್ಸಕ್ ಬಿಡ್ತಾರೆ, ಕುರಿನೆಲ್ಲ ಮುಟ್ಟಕ್ ಬಿಡ್ತಾರೆ. ನನಗ್ ಭಯ ಆಯ್ತು ಮುಟ್ಟಕ್ಕೆ. ಸ್ನೇಕ್, ಬಾಲ್ ಪೈಥಾನ್ ಅಂತ ಇಟ್ಕೊಂಡಿದ್ದಾರೆ, ಅದ್ ನೀವು ಸಾಕ್ಬೋದು ಬೇಕಿದ್ರೆ. ಇಲ್ಲೆಲ್ಲ ಇಟ್ಕೊಂಡಿರೋ ಪ್ರಾಣಿ ಅಬಂಡನ್ ಮಾಡಿರೋ ಪ್ರಾಣಿಗಳು. ಸೊ ಎಲ್ಲ ಪೆಟ್ ಫ್ರೆಂಡ್ಲಿ ಆಗಿದೆ ಅಂತೆ. ಎಮ್ಮುನ ಮುಟ್ಬೋದಂತೆ. ಅದು ಆಸ್ಟ್ರೇಲಿಯಾದಿಂದ. ಸೊ ಗಾಯ್ಸ್, ಇಲ್ಲಿ ನಾವು ಬ್ಲೂ ಅಂಡ್ ಗೋಲ್ಡ್ ಮಕ್ಕ ಹತ್ರ ಇದೀವಿ. ಇದು ಅಕ್ವೇರಿಯಂ ಹತ್ರ ಸಿಗುತ್ತೆ. ಇವಾಗ ಇದನ್ನ ಕೇಜ್ ಅಲ್ಲಿ ತಂದ್ಬಿಟ್ಟಿದ್ದಾರೆ. ಇದು ಅಬಂಡನ್ ಮಾಡಿದ್ರಂತೆ. ಸೊ ಇದು ನೇಟಿವ್ ಟು ಸೌತ್ ಅಮೆರಿಕಾ. ಈ ಮಕ್ಕ ಅಂತ ಸಖತ್ ಲಾರ್ಜರ್ ದೆನ್ ಪ್ಯಾರೆಟ್ಸ್. ಅಟ್ಯಾಕ್ ಮಾಡುತ್ತೆ ನಮಗೆ ಕೆಲವು ಸಲ ವೈಲ್ಡ್ ಅಲ್ಲಿ. ಅದ್ ಶಾರ್ಪ್ ಬೀಕ್ ಇರುತ್ತೆ. ಏನದು ಎಮೂಸ್ ಇಟ್ಟಿದ್ದಾರೆ. ಎಮೂಸ್ ಅಂದ್ರೆ ಆಸ್ಟ್ರೇಲಿಯನ್ ತುಂಬಾ ನೇಟಿವ್. ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಸಿಗುತ್ತೆ. ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ತುಂಬಾ ತಿಂತಾರೆ. ತಿಂತಾರೆ. ತುಂಬಾ ದೊಡ್ಡದಿರುತ್ತೆ, ಫ್ರೆಂಡ್ಲಿ ಅಂತೆ. ಇದನ್ನೆಲ್ಲ ಹೆಂಗ್ ರೆಸ್ಕ್ಯೂ ಮಾಡಿದಾರಂತ ನನಗೂ ಗೊತ್ತಿಲ್ಲ. ಸೊ ಗೈಸ್, ಇದು ಲಿಸರ್ಡ್ ಅಂತೆ. ನನಗೆ ಯಾವ ಲಿಸರ್ಡ್ ಅಂತ ಗೊತ್ತಿಲ್ಲ. ನನಗೆ ಅನ್ಸುತ್ತೆ ಇದು ಫ್ರೂಟ್ ಲಿಸರ್ಡ್ ಅಂತ. ಫ್ರೂಟ್ ಲಿಸರ್ಡ್ ಅಂದ್ರೆ ಡಿಫೆನ್ಸ್ ಅದು ಆಸಿಡ್ ಶೂಟ್ ಮಾಡುತ್ತೆ. ಸೊ ಅಲ್ಲಿ ಒಂದು ಟಾರ್ಟಾಯ್ಸ್ ಇಟ್ಟಿದ್ದಾರೆ. ಟಾರ್ಟಾಯ್ಸ್ ಅಂದ್ರೆ ಅದು ಜಾಸ್ತಿ ಹಳೆ ಟಾರ್ಟಾಯ್ಸ್, 100 ವರ್ಷಕ್ಕಿಂತ 50 ವರ್ಷಕ್ಕಿಂತ ಬದುಕ್ಬೋದು. ತುಂಬಾ ಹಳೆ ಟಾರ್ಟಾಯ್ಸ್ ಅಂತೆ. ಅದೊಂದು ಮರಿ ಟಾರ್ಟಾಯ್ಸ್ ಇಟ್ಟಿದ್ದಾರೆ. ಅದನ್ನ ಪಾಪು ಒಂದೇ ಕಡೆ ಪೂಪ್ ಮಾಡುತ್ತಂತೆ ಇದು. ಆಮೇಲೆ ಸಖತ್ ಹಾಲು ಕುಡಿದ್ರೆ ಏನು ಚಮಕ್ ಅದೆಲ್ಲ ಬರ್ತಾರಲ್ಲ ರೋಡಲ್ಲಿ, ಅದೆಲ್ಲ ಚಮಕ್ಕು. ಇದು ಏನೋ ಇಂಟೆಲಿಜೆಂಟ್ ಅನಿಮಲ್ ಅಂತೆ. ಸೊ ಗೈಸ್, ನಾವಿಲ್ಲಿ ಪ್ರಾಣಿ ಪೆಟ್ ಸೆಂಚುರಿ ಅಲ್ಲಿ ಇದೀವಿ. ಇಲ್ಲಿ ನಾವು ಇರೋದು ಗಿನಿಪಿಗ್ ಎನ್ಕ್ಲೋಜರ್ ಅಂತ. ಇದು ಏನಂದ್ರೆ ಅಮೆರಿಕದಲ್ಲಿ ಒಂದ್ಸಲ ಇದು ವೈರಸ್ ಸ್ಪ್ರೆಡ್ ಮಾಡ್ತಿತ್ತು ಅಂತ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಇಟ್ಕೊಂಡಿರೋ ಮಕ್ಕಳು ಕಿಟಕಿಯಿಂದ ಬಿಸಾಕಕ್ ಶುರು ಮಾಡಿದ್ರು, ಇದು ವೈರಸ್ ಸ್ಪ್ರೆಡ್ ಮಾಡ್ತಿದೆ ಅಂತ. ಕೆಲವರು ಅಬಂಡನ್ ಮಾಡಕ್ ಟ್ರೈ ಮಾಡ್ತಿದ್ರು ಇಂಡಿಯಾದಲ್ಲಿ. ಸೊ ಅದಕ್ಕೆ ಇವ್ರು ತಂದ್ಬಿಟ್ಟು ಸಾಕೊಂಡಿದ್ದಾರೆ ಇದನ್ನ. ಇದು ಇವಾಗ ಅಷ್ಟೊಂದೇನು ವೈರಸ್ ಸ್ಪ್ರೆಡ್ ಮಾಡ್ತಿಲ್ಲ, ನಿಲ್ಸಿದ್ದಾರೆ. ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಕೊಟ್ಟಿರ್ಬೋದು. ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಎಲ್ಲ ಪೆಟ್ಸಿಗೂನು. ಗಿನಿಪಿಗ್ಸ್ ಮಾಡ್ತಿತ್ತಂತ ಮನೆ ಮಾಡಿ ಮೇಲಿಂದ ಎಲ್ಲ ಬಿಸಾಕ್ತಿದ್ರು ಸದ್ದಾಗಂಗೆ. ಅದಕ್ಕೆ ರೆಸ್ಕ್ಯೂ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಸೊ ಗೈಸ್, ಇದೇನ್ ಗೊತ್ತಾ, ಇದು ಸಿಲ್ವರ್ ಪೀಸೆಂಟ್ ಅಂತಾರೆ. ಇದನ್ನ ವೈಟ್ ಪೀಸೆಂಟ್ ಅಥವಾ ಸಿಲ್ವರ್ ಪೀಸೆಂಟ್ ಅಂತಾರೆ. ಇದನ್ನ ಯಾಕಪ್ಪ ಅಂತ ಅಂದ್ರೆ ವೈಟ್ ಕಲರ್ ಇರ್ಬೋದು, ಮತ್ತೆ ಸಿಲ್ವರ್ ಕಲರ್ ಅಂತಾರೆ ಇದಕ್ಕೆ. ಈ ತರದ್ದು ಗೋಲ್ಡನ್ ಪೀಸೆಂಟ್ ಬರುತ್ತೆ. ಇದೇ ರೇರ್ ವೈಟ್ ಕಲರ್. ಇದೆಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಈಸ್ಟರ್ನ್ ಘಾಟ್ಸ್ ಸಿಗುತ್ತೆ. ಅಲ್ಲಿ ನೋಡ್ತಿರ್ಬೋದು, ಅದು ಫೀಮೇಲ್, ಇದು ಮೇಲ್ ಯಾವಾಗ್ಲೂ ಫೀಮೇಲ್ ಡಿಸ್ಪ್ಲೇ ಮಾಡಕ್ ಟ್ರೈ ಮಾಡುತ್ತೆ. ರಿಜೆಕ್ಟ್ ಆಗ್ತಾನೆ ಇರುತ್ತೆ. ಕೆಲವು ಸಲ ಒಂದ್ಸಲ ಅಕ್ಸೆಪ್ಟ್ ಆಗುತ್ತೆ ಮೇಲಿಗೆ. ಸೊ ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ, ಇವರು ಸಂಜೀವ್ ಪೆಡ್ನೇಕರ್ ಅಂತ ಈ ಪ್ರಾಣಿ ಸಂಗ್ರಹಾಲಯದ ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರು. ಇವರು ತಮ್ಮ ವ್ಯಾಸಂಗವನ್ನು ಜಿಯಾಲಜಿಯಲ್ಲಿ ಮಾಡಿಕೊಂಡು ತಮ್ಮ ಆಸಕ್ತ ಸ್ನೇಹಿತರೊಂದಿಗೆ ತಮ್ಮದೇ ಒಂದು ಖರ್ಚಿನಲ್ಲಿ ಪ್ರೈವೇಟಾಗಿ ಸ್ಟಾರ್ಟ್ ಮಾಡಿದಂತಹ ಏಕೈಕ ಸಂಗ್ರಹಾಲಯ. ಪ್ರಾಣಿಗಳಿಗೆ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾರೆ. ತುಂಬ ಪ್ಯಾಷನೇಟ್ ಟೀಮ್ನ ಇಟ್ಕೊಂಡಿದ್ದಾರೆ. ಹಾಗೆಯೇ ಇವರು ಬೇರೆ ಯಾರೂ ಅಲ್ಲ, ಶ್ರೀ ಪದ್ಮಜಾ ರಾವ್, ನಮ್ಮ ಕನ್ನಡದ ಚಲನಚಿತ್ರ ನಟಿಯಾದ ಪದ್ಮಜಾ ರಾವ್ ಅವರ ಮಗನೂ ಕೂಡ ಹೌದು. ಇವರು ತಮ್ಮ ಈ ಒಂದು ಸಂಕಲ್ಪದೊಂದಿಗೆ ಮಾಡ್ತಾ ಇರೋಂಥ ಈ ಸೇವೆಗೆ ನಾವೆಲ್ಲರೂ ಸಹ ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಹಾಗೆಯೇ ಸರ್ಕಾರ ಇರ್ಬೋದು, ಸರ್ಕಾರೇತರ ಸಂಸ್ಥೆಗಳಿರ್ಬೋದು, ಎಲ್ಲರೂ ಸಹ ಇವರಿಗೆ ಕೈ ಜೋಡಿಸ್ಬೇಕು. ಯಾಕೆಂದರೆ ಇವ್ರ ಕನಸು ದೊಡ್ಡದಿದೆ. ಸಿಂಗಾಪುರ್ನಲ್ಲಿರ್ತಕ್ಕಂಥ ಜುರಾಂಗ್ ಬರ್ಡ್ ಪಾರ್ಕ್ ಥರ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆ.
ಇಂಥ ಟೀಮ್ಗೆ ನಾವು ಪ್ರೋತ್ಸಾಹ ಕೊಡಲೇಬೇಕು ಅಂತ ಕೇಳ್ಕೊತಾ ಧನ್ಯವಾದ.